ಓಂ ಶಾಂತಿ. ದಿನಾಂಕ ಆಗಿದೆ 25/10/2025. ಸಂಗಮ ಯುಗದಲ್ಲಿಯೇ ನೀವು ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕಾಗಿದೆ. ಸತ್ಯಯುಗ ಅಥವಾ ಕಲಿಯುಗದಲ್ಲಿ ಈ ಪರಿಶ್ರಮವಿರುವುದಿಲ್ಲ. ಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ಹೊಂದಿದವರು ರಾಧೆ ಕೃಷ್ಣರೇ ಆಗಿದ್ದಾರೆ. ಅವರೇ ಸದ್ಗತಿಯನ್ನು ಪಡೆಯುತ್ತಾರೆ. ಯಾವಾಗ ಎಲ್ಲ ಪಾತ್ಮಾತ್ಮರು ಸಮಾಪ್ತಿಯಾಗುವರೋ ಆಗ ಪಾವನ ಹೊಸ ಪ್ರಪಂಚದಲ್ಲಿ ಶ್ರೀಕೃಷ್ಣನ ಜನ್ಮವಾಗುತ್ತದೆ. ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ, ತಂದೆಯು ಹೊಸ ಪ್ರಪಂಚವನ್ನು ಮಾಡಲು ಬಂದಿದ್ದಾರೆ. ಈಗ ಓದಿಸುತ್ತಿದ್ದಾರೆ ಮತ್ತೆ 5000 ವರ್ಷಗಳ ನಂತರ ಓದಿಸುತ್ತಾರೆ. ತಂದೆಯ ವಿನಃ ಯಾರೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುವುದಿಲ್ಲ. ಆತ್ಮಾಭಿಮಾನಿಯಾಗುವುದರಲ್ಲಿಯೇ ಮಕ್ಕಳಿಗೆ ಪರಿಶ್ರಮವಾಗುತ್ತದೆ. ಅರ್ಧಕಲ್ಪದಲ್ಲಿ ನೀವೆಂದೂ ಆತ್ಮಾಭಿಮಾನಿಯಾಗಿಲ್ಲ. ತಮ್ಮನ್ನು ಆತ್ಮನೆಂದು ತಿಳಿದು ಪರಮಪಿತ ಪರಮಾತ್ಮ ಶಿವನನ್ನು ನೆನಪು ಮಾಡಬೇಕಾಗಿದೆ. ನೆನಪಿನ ಯಾತ್ರೆ ಮುಖ್ಯವಾಗಿದೆ, ಯಾವುದರಿಂದ ನೀವು ಪತಿತರಿಂದ ಪಾವನರಾಗುತ್ತೀರಿ. ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ, ಅಲ್ಲಂತೂ ಜ್ಞಾನದ ಪ್ರಾರಬ್ಧವಿರುತ್ತದೆ, ಜ್ಞಾನವಿರುವುದಿಲ್ಲ. ಈ ಸಮಯದ ಜ್ಞಾನದ ಪ್ರಾರಬ್ಧವೂ ಸಿಗುತ್ತದೆ. ತಂದೆಯಂತೂ ಒಂದೇ ಬಾರಿ ಬರುತ್ತಾರೆ. ಹೊಸ ಪ್ರಪಂಚದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ನಂತರ ತ್ರೇತಾದಲ್ಲಿ ರಾಮರಾಜ್ಯವಿತ್ತು. ಬಾಕಿ ದೇವತೆಗಳು ಮೊದಲಾದವರ ಯಾವ ಇಷ್ಟೊಂದು ಚಿತ್ರಗಳನ್ನು ಮಾಡಿದ್ದಾರೆಯೋ ಇವೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿವೆ. ಜ್ಞಾನ ಮಾರ್ಗವು ತಿಳುವಳಿಕೆ ಮಾರ್ಗವಾಗಿದೆ. ಇದರಿಂದ ನೀವು 21 ಜನ್ಮಗಳಿಗೆ ಬುದ್ಧಿವಂತರಾಗಿ ಬಿಡುತ್ತೀರಿ. ಯಾವುದೇ ದುಃಖವಿರುವುದಿಲ್ಲ. ಈ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ತಂದೆಯು ತಿಳಿಸುತ್ತಾರೆ, ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಅಂದ ಮೇಲೆ ಪ್ರಜೆಗಳನ್ನು ಅವಶ್ಯವಾಗಿ ಮಾಡಿಕೊಳ್ಳಬೇಕಾಗಿದೆ. ಸೂರ್ಯವಂಶಿ, ಚಂದ್ರವಂಶಿ ಎರಡೂ ರಾಜಧಾನಿಗಳು ಸ್ಥಾಪನೆಯಾಗುತ್ತಿವೆ. ಬ್ರಾಹ್ಮಣ ಕುಲವು ಸ್ಥಾಪನೆಯಾಗಿ ಬಿಟ್ಟಿದೆ. ಬ್ರಾಹ್ಮಣರೇ ಮತ್ತೆ ಸೂರ್ಯವಂಶಿ, ಚಂದ್ರವಂಶಿಯರಾಗುತ್ತೀರಿ. ನೀವು ಬ್ರಾಹ್ಮಣರೇ ದೇವತೆಗಳಾಗಲು ಪರಿಶ್ರಮ ಪಡಬೇಕಾಗುತ್ತದೆ. ತಂದೆಯು ಸಂಗಮದಲ್ಲಿಯೇ ಬರುತ್ತಾರೆ. ಇದು ಬಹಳ ಚಿಕ್ಕದಾದ ಯುಗವಾಗಿದೆ. ಆದ್ದರಿಂದ ಇದಕ್ಕೆ ಲೀಪ್ ಯುಗವೆಂದು ಹೇಳಲಾಗುತ್ತದೆ. ಇಲ್ಲಿ ಯಾರು ಒಳ್ಳೆಯ ಪುರುಷಾರ್ಥ ಮಾಡುವರೋ ಅವರು ಅವಶ್ಯವಾಗಿ ಒಳ್ಳೆಯ ಕಾಲದಲ್ಲಿ ಜನ್ಮ ಪಡೆಯುತ್ತಾರೆ. ನಂಬರ್ ವಾರಂತೂ ಇದ್ದಾರಲ್ಲವೇ, ಎಂತೆಂತಹ ಕರ್ಮ ಮಾಡುತ್ತಾರೆಯೋ ಅಂತಹ ಜನ್ಮ ಪಡೆಯುತ್ತಾರೆ. ಪೂರ್ಣ ಕರ್ಮಾತೀತ ಸ್ಥಿತಿಯವರು ರಾಧೆ ಕೃಷ್ಣರೇ ಆಗಿದ್ದಾರೆ. ಅವರೇ ಸದ್ಗತಿಯಲ್ಲಿ ಬರುತ್ತಾರೆ. ಪಾಪಾತ್ಮರೆಲ್ಲರೂ ಸಮಾಪ್ತಿಯಾಗುತ್ತಾರೆ. ಆಗ ಇವರ ಜನ್ಮವಾಗುತ್ತದೆ. ನಂತರ ಅದನ್ನು ಪಾವನ ಪ್ರಪಂಚವೆಂದು ಹೇಳಲಾಗುತ್ತದೆ. ನೀವು ನೆನಪಿನಲ್ಲಿ ಕುಳಿತು ಪಿಕ್ನಿಕ್ ಮಾಡಿ, ಕರ್ಮ ಮಾಡುತ್ತಾ ಪ್ರಿಯತಮನನ್ನು ನೆನಪು ಮಾಡಿ. ಆಗ ವಿಕರ್ಮಗಳು ವಿನಾಶವಾಗುತ್ತದೆ. ಇದರಲ್ಲಿಯೇ ಪರಿಶ್ರಮವಿದೆ. ನೆನಪಿನಿಂದ ಆತ್ಮವು ಪವಿತ್ರವಾಗುವುದು. ಅವಿನಾಶಿ ಜ್ಞಾನಧನವೂ ಜಮಾ ಆಗುವುದು. ಮತ್ತೆ ಒಂದು ವೇಳೆ ಅಪವಿತ್ರರಾಗಿ ಬಿಟ್ಟರೆ ಇಡೀ ಜ್ಞಾನವೇ ವ್ಯರ್ಥವಾಗಿ ಹೋಗುತ್ತದೆ. ಯಾವಾಗ ನೆನಪಿನ ಯಾತ್ರೆಯಲ್ಲಿ ಮಸ್ತರಾಗುವಿರಿ ಆಗಲೇ ಪವಿತ್ರರಾಗುತ್ತೀರಿ. ಪರಿಶ್ರಮವಿಲ್ಲದೆ ಪದವಿಯೂ ಸಿಗುವುದಿಲ್ಲ. ಆದ್ದರಿಂದಲೇ ಏರಿದರೆ ವೈಕುಂಠ ರಸ, ಬಿದ್ದರೆ ಚಕ್ನಾಚೂರ್ ಎಂದು ಗಾಯನವಿದೆ. ಬುದ್ಧಿಯನ್ನು ಪವಿತ್ರ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ಮಸ್ತರಾಗಿರಬೇಕಾಗಿದೆ. ಕರ್ಮ ಮಾಡುತ್ತಲೂ ಒಬ್ಬ ಪ್ರಿಯತಮನ ನೆನಪಿರಲಿ. ಆಗ ವಿಕರ್ಮಾಜೀತರಾಗುತ್ತೀರಿ. ಈ ಚಿಕ್ಕದಾದ ಯುಗದಲ್ಲಿ ಮನುಷ್ಯರಿಂದ ದೇವತೆಗಳಾಗುವ ಪರಿಶ್ರಮ ಪಡಬೇಕಾಗಿದೆ. ಒಳ್ಳೆಯ ಕರ್ಮಗಳನುಸಾರ ಒಳ್ಳೆಯ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಂಡು ಒಳ್ಳೆಯ ಕುಲದಲ್ಲಿ ಹೋಗಬೇಕಾಗಿದೆ. ತಮ್ಮ ಆತ್ಮೀಯ ಲೈಟ್ನ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡುವ ಸೇವೆ ಮಾಡುವಂತಹ ಸಹಜ ಸಫಲತಾ ಮೂರ್ತಿ ಭವ. ಸ್ಥೂಲ ಲೈಟ್ ವಾಯುಮಂಡಲವನ್ನೇ ಪರಿವರ್ತನೆ ಮಾಡುತ್ತೆ. ಅಂದ ಮೇಲೆ ನೀವು ಲೈಟ್ ಹೌಸ್ ಆದ ಪವಿತ್ರತೆಯ ಲೈಟ್ ಅಥವಾ ಸುಖದ ಲೈಟ್ನಿಂದ ವಾಯುಮಂಡಲ ಪರಿವರ್ತನೆ ಮಾಡುವಂತಹ ಸೇವೆ ಮಾಡಿ. ವ್ಯರ್ಥ ಮಾತುಗಳಲ್ಲಿ ಸಮಯ ಮತ್ತು ಸಂಕಲ್ಪವನ್ನು ಕಳೆಯುವುದು ಇದೂ ಸಹ ಅಪವಿತ್ರತೆಯಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದಾದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.